ಒಂದು ಭಕ್ತಿಯ ಕಥೆ. ಗೋಕುಲ್ ಜೊತೆ ಶಬರಿ ಕಥೆ. ಬನ್ನಿ ನೋಡೋಣ. ಒಬ್ಬ ಭಕ್ತೆ, ದೇವರಿಗೂ ಕಾಯಿಸೋ ಭಕ್ತೆ. ಇದು ಶಬರಿಯ ಕಥೆ. ಶಬರಿ ಒಬ್ಬ ಸರಳ ಕಾಡಿನ ಹುಡುಗಿ. ಅವಳ ಮದುವೆ ತಯಾರಿ ಜೋರಾಗಿ ನಡೆಯುತ್ತಿತ್ತು. ಆದ್ರೆ ಒಂದು ವಿಷಯ ಅವಳ ಮನಸ್ಸನ್ನ ಕಾಡ್ತು. ಮದುವೆ ಊಟಕ್ಕೆ 100 ನಿರಪರಾಧಿ ಪ್ರಾಣಿಗಳನ್ನ ಕೊಳ್ಳೋ ವ್ಯವಸ್ಥೆ ಮಾಡಿದ್ರು. ಅವಳು ನೇರವಾಗಿ ಕೇಳಿದ್ರು, ನನ್ನ ಸಂತೋಷಕ್ಕೆ ಇವರ ಪ್ರಾಣ ಯಾಕೆ ತೆಗೆದುಕೊಳ್ಬೇಕು? ಆ ಪ್ರಶ್ನೆ ಉತ್ತರ ಸಿಗ್ಲಿಲ್ಲ. ಆದ್ರೆ ಆ ರಾತ್ರಿ ಅವಳು ನಿರ್ಧಾರ ಮಾಡಿಬಿಟ್ಲು. ಎಲ್ಲಾ ಪ್ರಾಣಿಗಳ ಬಂಧನ ತೆರೆದು ಬಿಟ್ಲು. ಮದುವೆ ಬಿಟ್ಟು, ಮನೆವೆ ಬಿಟ್ಟು, ನೆಬಿಟ್ಟು ಭಕ್ತಿಯ ದಾರಿಯನ್ನ ಆಯ್ಕೆ ಮಾಡಿಕೊಂಡ್ಲು. ಅವಳು ಮತ್ತಂಗ ಋಷಿಯ ಆಶ್ರಮಕ್ಕೆ ಬಂದಳು. ತಾನು ಅರ್ಹಳಲ್ಲ ಅನ್ನೋ ಭಾವನೆ ಅದರಿಂದ ಮೌನವಾಗಿ ಸೇವೆ ಮಾಡ್ತಾ ಇದ್ಲು. ಮರದ ಕಡ್ಡಿ ತರ್ತಾ, ಹೂಗಳನ್ನ ಅಲಂಕರಿಸ್ತಾ, ದಾರಿಯನ್ನ ಸ್ವಚ್ಛ ಮಾಡ್ತಾ, ಯಾರಿಗೂ ಗೊತ್ತಾಗದೆ. ಒಂದು ದಿನ ಋಷಿ ಗಮನಿಸಿದ್ರು. ಹೇಳಿದ್ರು, ಭಕ್ತಿ ಜಾತಿ ನೋಡೋದಿಲ್ಲ, ಹೃದಯ ನೋಡತ್ತೆ. ಆ ಮಾತು ಶಬರಿಯ ಜೀವನವೇ ಬದಲಿಸಿತು. ಅವಳಿಗೆ ಮಂತ್ರ ಸಿಕ್ಕಿತು. ಒಂದು ವಾಗ್ದಾನ ಕೂಡ ಸಿಕ್ಕಿತು. ಒಂದು ದಿನ ಸ್ವತಃ ಶ್ರೀರಾಮನೇ ನಿನ್ನನ್ನು ನೋಡಕ್ಕೆ ಬರ್ತಾನೆ. ಗುರು ಹೊರಟರು. ಆದ್ರೆ ಶಬರಿಯ ನಂಬಿಕೆ ಎಂದಿಗೂ ಹೋಗ್ಲಿಲ್ಲ. ಪ್ರತಿದಿನ ಬೇರು ಹಣ್ಣು ಕಿತ್ತು, ಪ್ರತಿ ಹಣ್ಣನ್ನು ಸ್ವಲ್ಪ ರುಚಿ ನೋಡಿ ಇಡ್ತಾ ಇದ್ರು. ನನ್ನ ರಾಮ ಬರುವಾಗ ಸಿಹಿ ಹಣ್ಣೇ ಕೊಡಬೇಕು. ದಿನಗಳು ಹೋದವು, ವರ್ಷಗಳು ಹೋದವು, ವಯಸ್ಸು ಕೂಡ ಕಳೆಯಿತು. ಆದ್ರೆ ಅವಳ ಕಾಯೋದು ಒಂದೂ ಕ್ಷಣ ಕಡಿಮೆಯಾಗ್ಲಿಲ್ಲ. ಮತ್ತೆ ಒಂದು ದಿನ ಅವಳು ಕಾಯ್ತಿದ್ದ ದಿನ ಬಂದೇ ಬಿಟ್ಟಿತು. ಶ್ರೀರಾಮ ಕಾಡಿಗೆ ಬಂದರು. ದೊಡ್ಡ ದೊಡ್ಡ ಋಷಿಗಳನ್ನ ಬಿಟ್ಟು ನೇರವಾಗಿ ಕಾಡಿನ ಭಕ್ತೆಯ ಮನೆಯತ್ತ ಬಂದರು. ಶಬರಿ ಕಂಪಿಸುವ ಕೈಯಲ್ಲಿ ಬೇರು ಹಿಡಿದು ಬಂದಳು. ಪ್ರಭು, ಇವು ಸಿಹಿ. ರಾಮ ಹೇಳಿದ, ಇಷ್ಟು ಪ್ರೀತಿ ತುಂಬಿದ ಹಣ್ಣು ನಾನು ಯಾವತ್ತೂ ತಿಂದಿಲ್ಲ. ಆ ಕ್ಷಣದಲ್ಲಿ ಜಗತ್ತಿಗೆ ಅರಿವಾಯಿತು, ದೇವರಿಗೆ ಸೇವೆ ಬೇಡ, ಭಾವ ಬೇಕು. ಅಹಂಕಾರ ಸೋತಿತು, ಭಕ್ತಿ ಗೆದ್ದಿತು. ಭಕ್ತಿ ಸತ್ಯವಾಗಿದ್ರೆ ದೇವರು ಕಾಯಿಸೋದಿಲ್ಲ, ಸ್ವತಃ ನಡೆದುಕೊಂಡು ಬರ್ತಾನೆ. ಕಮೆಂಟ್ನಲ್ಲಿ ಬರೀ